42 ದಿನಗಳ ಹಿಂದೆ ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣ ಇವತ್ತಿಗೆ ಒಂದು ರೀತಿಯ ಅಂತ್ಯವನ್ನು ಕಂಡಿದೆ. ತನಿಖೆಯ ದೃಷ್ಟಿಕೋನದಲ್ಲಿ, ಕಾನೂನಿನ ಪ್ರಕಾರ ಅಲ್ಲ. ಈ 42 ದಿನಗಳ ಕಾಲ ಸಿಕ್ಕಿದ್ದಂತೆ ಪರಾರಿಯಾಗುತ್ತಾ, ಓಡುತ್ತಾ, ತಲೆಮರೆಸಿಕೊಳ್ಳುತ್ತಾ, ಹೆಸರುಗಳನ್ನು ಬದಲಾಯಿಸಿಕೊಳ್ಳುತ್ತಾ, ಕಂಡಲ್ಲಿ ಅವಿಸಿಕೊಳ್ಳುತ್ತಾ, ಒಂದು ರೀತಿ ನಾವು ಏನೋ ಚೆಳ್ಳೆ ಹಣ್ಣು ತಿನ್ನಿಸುತ್ತಿದ್ದೇವೆ, ಘನಂದಾರಿಯಾದಂತಹ ಯಾವುದೋ ದೊಡ್ಡ ಒಂದು ಸಾಧನೆಯನ್ನು ಮಾಡಿಬಿಟ್ಟಿದ್ದೇವೆ ಎಂದು ಭ್ರಮಿಸುತ್ತಿದ್ದ ಇಬ್ಬರು ಬಾಂಬರ್ಗಳು ಅಥವಾ ಸಹಾಯ ಮಾಡಿದವನು ಸೇರಿದಂತೆ, ದುರದೃಷ್ಟವೆಂದರೆ ಕರ್ನಾಟಕದ ಮೂಲದವರು ಅವರನ್ನು NIA ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಿದೆ. ಪಶ್ಚಿಮ ಬಂಗಾಳ ಪೊಲೀಸರಿಗಿಂತ IB ಕೇಂದ್ರದ ತನಿಖಾ ಸಂಸ್ಥೆಗಳು ಕೊಟ್ಟ ಬಹಳ ಪಕ್ಕಾ ಮಾಹಿತಿಯೊಂದಿಗೆ ಪಶ್ಚಿಮ ಬಂಗಾಳದ ಮಿಡ್ನಾಪುರದ ಕಾಂತಿ ಪಟ್ಟಣದಲ್ಲಿ ನಸುಕಿನ ಜಾವದಲ್ಲಿ ಪೊಲೀಸರು ಮನೆಯೊಂದರ ಮೇಲೆ ದಾಳಿ ಮಾಡಿ ಮಲಗಿದ್ದ ಇವರನ್ನು ಎತ್ತಾಕೊಂಡು ಬಂದಿದ್ದಾರೆ. ಈ ಇಬ್ಬರು ಉಗ್ರರ ಪಟ್ಟಿಯಲ್ಲಿರುವ ಈಗ ಇವರಿಬ್ಬರು ಅಸ್ಸಾಂನಲ್ಲಿ ಕೆಲ ದಿನ ತಲೆಮರೆಸಿಕೊಂಡಿದ್ದರಂತೆ, ಇತ್ತೀಚೆಗೆ ಬಂಗಾಳಕ್ಕೆ ಶಿಫ್ಟ್ ಆಗಿದ್ದರಂತೆ. ಮಾರ್ಚ್ 1ರಂದು ಸ್ಫೋಟ ನಡೆದ ದಿನವೇ ಬೆಂಗಳೂರಿನಿಂದ ದಿಕ್ಕುಪಾಲಾಗಿ ಓಡಿ ತುಮಕೂರು ದಾಟಿ ಬಳ್ಳಾರಿಯನ್ನು ತಲುಪಿ ಎಸ್ಕೇಪ್ ಆಗಿದ್ದ ಒಬ್ಬ ಮುಸಾವಿರ್. ಅವನ ಸಂಪೂರ್ಣ ಚಲನ ಸಿಕ್ಕಿತ್ತು. ಅವನು ಧರಿಸಿದ್ದ ಟೋಪಿ ಆಧಾರದ ಮೇಲೆ ಆರೋಪಿಯನ್ನು ಪೊಲೀಸರು ಹೇಗೋ ಗುರುತಿಸಿಕೊಂಡಿದ್ದರು. ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ ಎನ್ನಲಾಗಿದ್ದ ಸೂತ್ರಧಾರ ಮತೀನ್ ವಿಘ್ನೇಶ್ ಎಂಬ ಹೆಸರಿನಲ್ಲಿ, ಇನ್ಯಾರೂ ಸಿಕ್ಕಲಿಲ್ವ ಹೆಸರು ಅವನಿಗೆ? ಅಥವಾ ಹೀಗಿರಬಹುದು, ನಮ್ಮ ನಂಬಿಕೆಯಲ್ಲಿ ಗಣೇಶ ಎಲ್ಲ ವಿಘ್ನಗಳನ್ನು ನಿವಾರಿಸುತ್ತಾನೆ, ಹಾಗಿರಬೇಕು. ಹಾಗಾಗಿ ಒಳಗೆ ತಲೆಮರೆಸ್ಕೊಂಡಿದ್ದ ಮುಸಾವಿರ್ ಪದೇ ಪದೇ ಸಿಮ್ ಕಾರ್ಡನ್ನು ಬದಲಿಸುತ್ತಾ, ಸ್ಥಳ ಬದಲಿಸುತ್ತಾ ತನಿಖೆಯ ದಿಕ್ಕನ್ನು ತಪ್ಪಿಸಲು ನೋಡ್ತಾ ಇದ್ದ. ಇದಕ್ಕೆ ಅಬ್ದುಲ್ ತಾಹಾ ಎಂಬ ಇನ್ನೊಬ್ಬ ಶೂರನ ಸಹಕಾರವೂ ಇತ್ತು. ಇಬ್ಬರೂ ಜೊತೆಗೂಡಿ ನಕಲಿ ದಾಖಲೆ ಕೊಟ್ಟು 2 ದಿನ ಹೋಟೆಲಲ್ಲಿದ್ದರಂತೆ. ಆಮೇಲೆ ಅನ್ಮೋಲ್ ಕುಲಕರ್ಣಿ ಶಾನವಾಜ್ ಅನ್ನೋ ಹೆಸರಿನಲ್ಲಿ ರೂಮನ್ನು ಮನೆಯನ್ನು ಯಾವುದೋ ಹೊರವಲಯದಲ್ಲಿ ಪಡ್ಕೊಂಡಿದ್ರಂತೆ. ಆದರೆ NIA ಅವರ ಬೆನ್ನ ಹಿಂದೆಯೇ ಇತ್ತು, ನೆರಳಿನಂತೆ. ಆಮೇಲೆ ಇವತ್ತು ಬೆಳಿಗ್ಗೆ ಗ್ರಹಣವನ್ನು ಬಿಡಿಸಿದ್ದಾರೆ. 3 ದಿನ NIA ಈಗ ಸ್ಥಳೀಯ ನ್ಯಾಯಾಲಯಕ್ಕೆ ಇವರಿಬ್ಬರನ್ನು ಹಾಜರುಪಡಿಸಿ ಈಗ ಅವರ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇದೀಗ ಬೆಂಗಳೂರಿಗೆ ಕರ್ಕೊಂಬರ್ತಿದ್ದಾರೆ. ಮಧ್ಯರಾತ್ರಿ ಹೊತ್ತಿಗೆ ಬರಬಹುದು. ಅಂದ ಹಾಗೆ ಇದೇ ತಿಂಗಳ 6ರಂದು ಕೂಡ ಪೂರ್ವ ಮಿಡ್ನಾಪುರದಲ್ಲಿ ಆಗಿತ್ತು. ಅವರೊಂದಷ್ಟು ಗಲಾಟೆ ಆಗಿತ್ತು. ಈಗ ಅದೆಲ್ಲ ಇಲ್ಲ, ಈಗ ಸೈಲೆಂಟ್ ಆಗೆಲ್ಲ ಮುಗಿದಿದೆ, ಎತ್ತಾಕೊಂಡು ಬಂದಿದ್ದಾರೆ. ಬಹಳ ಫಾಸ್ಟ್ ಆಗಿ ಆಪರೇಟ್ ಆಗಿದೆ ಅಂತ ಹೇಳ್ಬೋದು ಸರಿ. 42 ದಿನಗಳು ನಾನು ಫಾಸ್ಟು ಸ್ಲೋ ಅಂತ ಹೇಳಕ್ ಹೋಗಲ್ಲ, ಬಟ್ ಗುಡ್ ಇನ್ವೆಸ್ಟಿಗೇಷನ್ ಆಗಿರಬಹುದು ಅಂತ ಪರಿಭಾವಿಸ್ತೀನಿ. ಬಿಕಾಸ್ ಕೆಲವೊಮ್ಮೆ ಇಂತಹ ಪ್ರಕರಣಗಳಲ್ಲಿ ಕೋಲ್ಡ್ ಟ್ರಯಲ್ಲು ಅಂದರೆ ಯಾವುದೇ ಸುಳಿವುಗಳು ಸಿಗ್ತಾ ಹೋದಂಗೆ ಇದ್ದಕ್ಕಿದ್ದಂತೆ ಕಾಣೆ ಆಗಿಬಿಡುತ್ತೆ ಸುಳಿವುಗಳು. ಫಾರ್ ಎಕ್ಸಾಂಪಲ್, ನಮಗೊಂದು ಕ್ಲಾಸಿಕ್ ಕೇಸು, ನನ್ನನ್ನು ಇವತ್ತಿಗೂ ಕಾಡುವಂತಹ ಕೇಸು, ನಾನು ಅಪರಾಧ ವರದಿಗಾರಿಕೆ ಮಾಡ್ತಾ ಇದ್ದ ಕಾಲದಲ್ಲಿ ಕವರ್ ಮಾಡ್ತಾ ಇದ್ದಂಥ ಕೇಸು ಚಿತ್ತರಂಜನ್ ಪ್ರಕರಣ. ಚಿತ್ತರಂಜನ್ ಅವರ ಮನೆಗೆ ನುಗ್ಗಿ ಹೊಡೆದ್ರೂ ನಮಗದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಸರಿಯಾಗಿ. ಹಾಗಾಗಿ ಕೆಲವು ಪ್ರಕರಣಗಳು ಬಹಳ ವಿಚಿತ್ರವಾಗಿರುತ್ತವೆ. ಆ ರೀತಿ ನೋಡಿದ್ದಾಗ ಯು ಕ್ಯಾನ್ ಸೇ ಇಟ್ಸ್ ಎ ಗುಡ್ ಇನ್ವೆಸ್ಟಿಗೇಷನ್ ಅಂತ ಕರೀಬೇಕು, ಅಷ್ಟು ಮಾತ್ರ ಹೇಳ್ಬೋದು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಪ್ರಕರಣ 2 ವರ್ಷ ಬೇಕಾಯಿತು ಅಂತ ಕಂಪೇರ್ ಮಾಡ್ತಾ ಇದ್ರು ಸರ್. ಎವ್ರಿ ಪ್ರಕರಣ ಒಂದೇ ಥರ ಇರಬೇಕು ಅಂತ ಸಾಮಾನ್ಯ ಜನ ಬಯಸೋದು ತಪ್ಪು. ಇಂಥ ಕೇಸ್ಗಳು ಎಲ್ಲವೂ ಹಾಗಿರ್ಲಿಕ್ಕಾಗಲ್ಲ. ಮನೆಯೊಳಗಿರುವ ಮಕ್ಕಳೇ ಒಂಥರ ಇರಲ್ಲ. ಹಾಗಾಗಿ ಒಂದೊಂದು ಪ್ರಕರಣನೂ ಒಂದೇ ಥರ ಆಗಬೇಕು. ಹೇಗೆ ಪೊಲೀಸರು ಅಡ್ವಾನ್ಸ್ ಆಗಿರ್ತಾರೋ ಹಾಗೆ ಈ ಥರ ಕಿತಾಪತಿ ಮಾಡುವವರು, ಕಿರಾತಕರು, ಕೋತಿಗಳು, ಕಂತ್ರಿಗಳು ಅವರು ಹಾಗೆ ಮುಂದಕ್ಕೆ ಹೋಗಿರ್ತಾರೆ. ಅವರಿಗೂ ಅದೇ ಬೇಕಾಗಿರುತ್ತೆ. ಹಾಗಾಗಿ ಈ ಕಳ್ಳ ಪೊಲೀಸ್ ಆಟ, ಬೆಕ್ಕು ಇಲಿ ಆಟ ಕೆಲವೊಮ್ಮೆ ದೀರ್ಘಕಾಲ ನಡೆಯುತ್ತೆ,
ಕೆಲವೊಮ್ಮೆ ಶಾರ್ಟಲ್ಲಿ ನಡೆಯುತ್ತೆ. ಮುಗಿಯುತ್ತೆ. ವಿದೇಶಕ್ಕೇನಾದ್ರೂ ಬಟ್ ಒಂದು ಅಪರಾಧ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಅದನ್ನು ಹೇಳ್ತೀನಿ. ಎಲ್ಲ ಕಳ್ಳರು, ನಾನು ಹೇಳ್ತಿರೋದು ಕಳ್ಳರು ಅಥವಾ ಎಲ್ಲ ಅಪರಾಧಿಗಳು, ಆರೋಪಿಗಳಲ್ಲ ಅಪರಾಧಿಗಳು ಆಗಿರುವಂಥವ್ರು, ಆ ಥರ ಕುಕೃತ್ಯಗಳನ್ನು ಮಾಡೋರು ತಮ್ಮ ವಿಸಿಟಿಂಗ್ ಕಾರ್ಡನ್ನು ಬಿಟ್ಟು ಹೋಗ್ತಾರೆ ಅಂತ ಒಂದಿದೆ ಇದೆ. ಆ ವಿಸಿಟಿಂಗ್ ಕಾರ್ಡನ್ನು ಗುರ್ತಿಸ್ಕೊಂಡು ಅವ್ರನ್ನ ಹೆಡೆಮುರಿ ಕಟ್ಟೋ ಕೆಲಸ ಆಗಬೇಕೇ ಹೊರತು ಬಿಟ್ಟೇ ಇರಲ್ಲ ಸುಳಿವು ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಬಿಡ್ತಾರೆ. ಸಮ್ಟೈಮ್ಸ್ ಇಟ್ ಬಿಕಮ್ಸ್ ಸೋ ಡಿಫಿಕಲ್ಟ್ ಕಂಟಿನ್ಯೂ ಮಾಡೋಕ್ಕೆ ಕೆಲವು ಸರಿ ಆಗುತ್ತೆ. ವಿದೇಶಕ್ಕೇನಾದ್ರೂ ಹೋಗ್ಬಿಟ್ಟಿದ್ದಿದ್ರೆ ಬಹುಶಃ ಕಷ್ಟ. ಗೊತ್ತಿಲ್ಲ, ವಿ ಡೋಂಟ್ ನೋ ವಿದೇಶ ಅಂದರೆ ಯಾವುದು, ಅಲ್ಲಿ ಹೋದರೆ ಎಲ್ಲಿ ಹೋಗ್ತಾರೆ ಅಲ್ಲ. ಟೂ ಹೈಪೋಥೆಟಿಕಲ್ ಆಗಿರುತ್ತದು, ಯಾಕಂದರೆ ಅವನು ಹೋಗಿದ್ಮೇಲೆ ತಾನೇ ಅದು ಕ್ವಶನು, ಅದು ಎಲ್ಲಿ ಹೋಗ್ತಾನೆ ಏನು ಅಂತ. ಇನ್ನು ಲೋಕಸಭಾ ಚುನಾವಣೆ ಸನಿಹದಲ್ಲಿ ರಾಮೇಶ್ವರಂ ಕೆಫೆ ಬಾಂಬರ್ಗಳು ಬಂಗಾಳದಲ್ಲಿ ಸಿಕ್ಕಿಬಿದ್ದಿರುವುದು ರಾಜಕೀಯ ಕೆಸರೆಚ್ಚಾಟಕ್ಕೂ ಕೂಡ ಕಾರಣವಾಯಿತು. ಉಗ್ರರ ಬಂಧನ ಆಗುತ್ತಲೇ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಟ್ವೀಟ್ ಅಸ್ತ್ರವನ್ನು ಪ್ರಯೋಗಿಸಿದರು. ದುರಾದೃಷ್ಟವಶಾತ್ ಸಿಎಂ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಪಶ್ಚಿಮ ಬಂಗಾಳ ಭಯೋತ್ಪಾದಕರ ಸ್ವರ್ಗವಾಗಿ ಬದಲಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ಇದಕ್ಕೆ ಕೂಡಲೇ ಪಶ್ಚಿಮ ಬಂಗಾಳ ಪೊಲೀಸ್ ಇಲಾಖೆ ರೀಟ್ವೀಟ್ ಮಾಡಿ ಅಮಿತ್ ಮಾಳವಿಯಾ ಆರೋಪಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಬಂಗಾಳ ಎಂದಿಗೂ ಉಗ್ರರ ಸುರಕ್ಷಿತ ಸ್ವರ್ಗವಾಗಿಲ್ಲ. ಬಂಗಾಳ ಪೊಲೀಸರು ಮತ್ತು ಎನ್ಐಎ ನಡೆಸಿದ ಜಂಟಿ ಕಾರ್ಯಾಚರಣೆ ಇದಾಗಿದೆ. ಪಾತಕಿಗಳನ್ನ ಸೆರೆ ಹಿಡಿಯುವಲ್ಲಿ ಸಕ್ರಿಯ ಪಾತ್ರವನ್ನು ನಿರ್ವಹಿಸಿದೆ. ನಿಮ್ಮ ಆರೋಪ ಸರಿಯಿಲ್ಲ ಅಂತ ಸ್ಪಷ್ಟಪಡಿಸಿತು. ಇದಕ್ಕೆ ಅಮಿತ್ ಮಾಳವಿಯಾ ಮತ್ತೆ ಕೌಂಟರ್ ಕೊಟ್ಟರು. ಬಂಗಾಳ ಸಿಎಂ ಗೃಹ ಮಂತ್ರಿ ಯಾರು? ಕಾನೂನು ಸುವ್ಯವಸ್ಥೆ ಕುಸಿತದಿಂದ ಮಮತಾ ರಾಜೀನಾಮೆ ಕೊಟ್ರ? ಯಾಕೆ ಅವರು ಮಾತನಾಡಿಲ್ಲ? ಪೊಲೀಸರ ಹಿಂದೆ ಯಾಕೆ ಬಚ್ಚಿಟ್ಕೊಳ್ತಾರೆ ಅಂತ ಕೆಣಕಿದ್ರು. ಆಗ ಕೂಚ್ ಬಿಹಾರ್ನ ರ್ಯಾಲಿಯಲ್ಲಿದ್ದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಕೂಡಲೇ ಸಿಡಿದ್ರು. ಬೆಂಗಳೂರು ಸ್ಫೋಟ ಸಂಬಂಧ ಇಬ್ಬರು ಆರೋಪಿಗಳನ್ನು ಬಂಧಿಸುವ ಮೂಲಕ ಪಶ್ಚಿಮ ಬಂಗಾಳ ಪೊಲೀಸರು ಪ್ರಾಮಾಣಿಕವಾಗಿ ಕ್ರಮವನ್ನು ಮಾಡಿದ್ದಾರೆ. ಮಾಹಿತಿ ಸಿಕ್ಕ ಕೇವಲ 2 ಗಂಟೆಯಲ್ಲೇ ಬಂಧಿಸಿದ್ದಾರೆ. ಆದರೆ ಬಂಗಾಳ ಸೇಫ್ ಅಲ್ಲ ಅಂತ ಈ ಜನ ಹೇಳ್ತಾರೆ. ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ದೆಹಲಿ ಸೇಫ್ ಇದೆಯಾ ಅಂತ ಅವರು ಮಾತನಾಡಿದ ಕೆಲಸದ ಬಗ್ಗೆ ಅವರೇ ಹೇಳಬೇಕು ಅಂತ ಹೇಳಿದ್ದಾರೆ. ಯಾಕೆ ಬಂಗಾಳ ಸರ್? ಬಂಗಾಳದಲ್ಲಿ ಒಬ್ಬ ಆರೋಪಿ, ಇಬ್ಬರು ಆರೋಪಿಗಳು, ಅಪರಾಧಿಗಳು ಸಿಕ್ಕಿಕೊಂಡ ತಕ್ಷಣ ಅದು ಸ್ವರ್ಗವಾಯಿತೆಂದು, ಇನ್ನೆಲ್ಲೋ ಏನು ನಡೆಯುವುದೇ ಇಲ್ಲವೆಂಬ ಭ್ರಮೆಗೆ ರಾಜಕಾರಣಿಗಳು ಬರುವುದೇ ಆದರೆ ಅದು ಅವರ ಹಣೆ ಬರಹ. ಇವತ್ತಿನ ದಿನ ಒಂದು ಊರಲ್ಲ, ಒಂದು ರಾಜ್ಯ ಅಲ್ಲ, ಒಂದು ದೇಶ ಅಲ್ಲ, ಪ್ರಪಂಚವೇ ಭಯೋತ್ಪಾದಕರ ಕರಿ ನೆರಳಿನಿಂದ ಆಚೆ ಬರುವ ಸ್ಥಿತಿಯಲ್ಲಿದೆ ಅಂತ ಯಾರೂ ಹೇಳ್ಕೊಳಕ್ಕಾಗಲ್ಲ. ವಿ ಆರ್ ಸೇಫ್ ಅಂತ ಹೇಳ್ಕೊಳ್ಳೋ ಒಂದು ದೇಶ ತೋರಿಸಿ ನನಗೆ, ಯಾರು ಒಬ್ರು ಪರಿಸ್ಥಿತಿ. ಎಲ್ಲ ಕಡೆ ಮತೀಯವಾದವೋ ಮತಾಂಧತೆಯೋ ಅಥವಾ ಇನ್ನೇನೇನೋ ವಿಚಾರಗಳಲ್ಲಿ ಕೂತ್ಕೊಂಡು ಒಬ್ಬರನ್ನ ಒಬ್ಬರು ಎತ್ತಿ ಕಟ್ಟಿಕೊಂಡು ಉಗ್ರ ಸಂಘಟನೆಗಳನ್ನು ಪೋಷಿಸಿಕೊಂಡು ಸಾಗುತ್ತಿರುವ ದೇಶಗಳಿದ್ದಾಗ ಹೇಗೆ ಸಾಧ್ಯ? ಒಂದು ರಾಜ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಪಶ್ಚಿಮ ಬಂಗಾಳದ ಪೊಲೀಸರು ಪ್ರಾಮಾಣಿಕವಾಗಿ ಕ್ರಮ ತಗೊಂಡಿದ್ದಾರೆ ಇರಲ್ಲ. ಹಾಗೆ ಪಶ್ಚಿಮ ಬಂಗಾಳದ ಪೊಲೀಸರು ಬಾರ್ಡರ್ ಲೈನಲ್ಲಿ ಅಂದರೆ ಎಲ್ಲವೂ ಅಂತ್ಯಗೊಂಡಾಗ ಬೇಕಾದ ಲೋಕಲ್ ಸಪೋರ್ಟ್ ಪ್ರೊವೈಡ್ ಮಾಡಿರ್ತಾರೆ. ಪಶ್ಚಿಮ ಬಂಗಾಳದ ಪೊಲೀಸರೇ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರನ್ನು ಬಂಧಿಸಿ ಕರ್ಕೊಂಡು ಬಂದಿರಲ್ಲ. ದಿಸ್ ವಿಲ್ ಬಿ ಎನ್ ಆಬ್ವಿಯಸ್ ಆಪರೇಷನ್ ವಿಚ್ NIA ಮಸ್ಟ್ ಹ್ಯಾವ್ ಡನ್. ಇದು NIA ಮಾಡಿರುತ್ತೆ 100%. NIAಗೆ ಬ್ಯಾಕಪ್ಪು IB ಇಂದ ಇರ್ಬೋದು, ಬೇರೆ ಬೇರೆ ಏಜೆನ್ಸೀಸಿಂದ ಇರ್ಬೋದು, ಮನಿ ಟ್ರಯಲಲ್ಲಿ ಇರಬಹುದು, ತರಾವರಿ ಇರುತ್ತೆ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ಸ್. ಅದಕ್ಕೆ ಕೆಲವೊಮ್ಮೆ ಅಂತಾರಾಜ್ಯಗಳ ಇಂತಹ ಕುಕೃತ್ಯಗಳು ನಡೆದಾಗ ಸುಮ್ಮನೆ ಕಚಿಪಿಚಿ ಮಾಡದೆ ಸೆಂಟ್ರಲ್ ಏಜೆನ್ಸೀಸ್ಗೆ ಹೋಗಬೇಕದು ಅಂತ ಬಯಸೋದು. ಅದಕ್ಕೆ ಇಲ್ಲ ನಾವೇ ಮಾಡ್ಕೋತೀವಿ, ನಮ್ಮ ಪೊಲೀಸರು ಸ್ಟ್ರಾಂಗ್ ಇಲ್ವಾ, ನಮ್ಮ ಪೊಲೀಸರಿಗೆ ಇವೆಲ್ಲ ಮಾಡಕ್ಕೆ ಬರಲ್ವಾ ಅಂತ. ಮಾಡಕ್ಕೆ ಬರಲ್ಲ ಅಂತ ಯಾವನು ಹೇಳಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳೋದು ಕೆಲವು ಕೇಸ್ಗಳನ್ನು, ಅದಷ್ಟೇ. ಹಾಗಾಗಿ ಐ ಕೆನಾಟ್ ಸೇ ಇದೇ ರಾಜ್ಯ ಇದೇ ದೇಶ ಸೇಫು ಇನ್ನೊಂದು ಮತ್ತೊಂದು ಅಂತ. ಬಟ್ ಒಂದು ವಿಷಯ ಕೈ ತಗೋಬೇಕು ನಾವೀಗ, ಅದು ಏನಪ್ಪ ಅಂತ. ಅದು ಬಂಗಾಳವೋ ಕರ್ನಾಟಕವೋ, ಕರ್ನಾಟಕದ ತೀರ್ಥಹಳ್ಳಿಯ ಊರಿನ ಯುವಕರೋ, ಅಥವಾ ನಾಳೆ ತಮಿಳುನಾಡೋ, ಅಥವಾ ನಾಳೆ ಆಂಧ್ರ ಪ್ರದೇಶವೋ, ತೆಲಂಗಾಣವೋ, ಮಧ್ಯಪ್ರದೇಶವೋ, ಉತ್ತರ ಪ್ರದೇಶವೋ. ಆದರೆ ಈ ಸನ್ನಿವೇಶಗಳು ಪದೇ ಪದೇ ಏಕೆ ನಡೆಯುತ್ತಿವೆ ಎಂಬುದರ ಬಗ್ಗೆ ಒಂದು ರಾಜಕೀಯ ಪಕ್ಷನೂ ಮಾತಾಡಲ್ಲ. ಎಲ್ಲರೂ ಅವರವರ ಮತ ಬ್ಯಾಂಕ್ಗಳಿಗೆ ತಕ್ಕಂತೆ ಮಾತಾಡ್ತಾರೆ ಹೊರತು ಒಬ್ಬರು ಮಾತಾಡಲ್ಲ. ದಿ ರ್ಯಾಡಿಕಲೈಸೇಷನ್ ಆಫ್ ಮುಸ್ಲಿಂ ಯೂತ್ ಪರ್ಟಿಕ್ಯುಲರ್ಲಿ, ಬೇರೆದು ನಾನು ಹೇಳಿಲ್ಲ ಇನ್ನೂ, ಪರ್ಟಿಕ್ಯುಲರ್ಲಿ ಯಾಕೆ ಇದನ್ನು ಆ ಸಮುದಾಯವು ಮತ್ತು ಅಲ್ಲಲ್ಲಿ ಆಡಳಿತದಲ್ಲಿರುವಂತಹ ಸರ್ಕಾರಗಳು, ನಮ್ಮನ್ನು ಆಳುವ ನೇತಾರರು ಮತ್ತು ಈ ದೇಶದ ಭವಿಷ್ಯವನ್ನು ಕಟ್ಕೋತೀವಿ ಅನ್ಕೋತಾ ಇರುವಂಥ ರಾಜಕೀಯ ಪಕ್ಷಗಳು ಯೋಚನೆ ಮಾಡಬೇಕು ನಾವೀಗ.
ಆಯಾಯ ಸಮುದಾಯಗಳ ಒಳಗಡೆ ಈ ರೀತಿಯ ರ್ಯಾಡಿಕಲೈಸೇಷನ್ನು ಮತಾಂಧತೆ ಯಾಕೆ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕು. ಯಾವುದೋ ಒಂದು ವಿಷಯಕ್ಕೆ ನನಗೆ ಒಪ್ಪಿಗೆ ಆಗಲಿಲ್ಲ ಅಂದ ಕೂಡಲೇ ನಾನು ಬಾಂಬ್ ಹಾಕ್ಬಿಡ್ತೀನಿ, ಯಾವುದೋ ಒಂದು ವಿಷಯ ನನಗೆ ಒಪ್ಪಿಗೆ ಆಗಲಿಲ್ಲ ಅಂದ ಕೂಡಲೇ ಮರ್ಡರ್ ಮಾಡಿಬಿಡ್ತೀನಿ, ಯಾವುದೋ ಒಂದು ವಿಷಯ ನನಗೆ ಒಪ್ಪಿಗೆ ಆಗಲಿಲ್ಲ ಅಂತ ಕೂಡ್ತಕ್ಕಲೆ ಖಡ್ಗ ತಗೊಂಬಂದು ಕತ್ತರಿಸ್ಬಿಡ್ತೀನಿ ಅನ್ನೋ ಈ ಮನೋಸ್ಥಿತಿ ಏನಿದೆ, ದಿಸ್ ಈಸ್ ಮೋರ್ ಡೇಂಜರಸ್. ಅಂತಹ ಸಂದರ್ಭಗಳಲ್ಲಿ ರಾಜಕೀಯ ಪಕ್ಷಗಳು ಆಡಳಿತಾತ್ಮಕವಾಗಿ ಅವರಿರುವಂಥ ಆಡಳಿತ ಪ್ರದೇಶಗಳಲ್ಲಿ ಅನುಕಂಪವನ್ನು ತೋರಿಸುವ ರೀತಿಯಲ್ಲೂ ಅಥವಾ ತಪ್ಪೇ ಆಗಿಲ್ಲ ಅನ್ನೋ ರೀತಿಯಲ್ಲೋ ಅಥವಾ ಅದನ್ನು ಮಾತಾಡಿಬಿಟ್ಟರೆ ನನಗೆ ಎಲ್ಲಿ ರಾಜಕೀಯವಾಗಿ ನಷ್ಟವಾಗುತ್ತೆ ಎಂಬ ಭೀತಿಯಲ್ಲೋ ಅಥವಾ ನಾನಿದನ್ನು ಮಾತಾಡಿದರೆ ನನಗೆ ಲಾಭವಾಗುತ್ತದೆ ಎಂಬ ಆಸೆಯಲ್ಲೋ ಇದನ್ನ ಎಲ್ಲಿಯವರೆಗೆ ನಿಮ್ಮ ದುಷ್ಟ ಕೆಟ್ಟ ರಾಜಕಾರಣದಲ್ಲಿ ಮಾಡ್ಕೊಂಡು ಹೋಗ್ತೀರೋ ಅಲ್ಲಿವರೆಗೂ ಇಂಡಿಯಾದ ಯಾವ ಇಂಚು ಕೂಡ ಸೇಫ್ ಆಗಲ್ಲ, ಪ್ರಪಂಚದ ಯಾವ ದೇಶದ ಭೂಮಿನೂ ಸೇಫ್ ಆಗಲ್ಲ, ಯಾವುದು ಸೇಫ್ ಆಗಲ್ಲ. ದಿಸ್ ಹ್ಯಾಸ್ ಟು ಬಿ ಫಾಟ್ ಬ್ಯಾಕ್ ಬೈ ದಿ ಸಿಸ್ಟಮ್ ಅಂಡ್ ದಿ ಸೊಸೈಟಿ. ಸಿಸ್ಟಮ್ ಯಾವುದು ಅಂದರೆ ಸರ್ಕಾರಗಳು ಮುಖಾಮುಖಿ ನೋಡದೆ ಅನುಕಂಪ ತೋರಿಸ್ಕೊಡೋದು ಇಂಥ ವಿಚಾರಗಳಲ್ಲಿ ಅದು ಯಾವನಾರು ಮಾಡಿರಲಿ. ಹೆಡೆಮುರಿ ಕಟ್ಟೋದು ಅಂದರೆ ಇನ್ನೊಂದು ಸರಿ ಯೋಚನೆ ಮಾಡಬೇಕು, 10 ಸರಿ ಅದನ್ನು ಮಾಡೋವಾಗ. ಅದೇ ರೀತಿ ಸಮುದಾಯಗಳು ಸಮಾಜಗಳು ಒಳೊಳಗಡೆ ಇದರ ಕೆಲಸಗಳು ನನಗೇನು ನನ್ನ ಅರಿವಿಗಂತೂ ಬಂದಿಲ್ಲ. ಯಾಕಿದಾಗ್ತಾ ಇದೆ ರ್ಯಾಡಿಕಲೈಸೇಷನ್ ಇಷ್ಟೊಂದು? ಆಲ್ ರೈಟ್, ಈಗ ಈ ಪ್ರಕರಣದಲ್ಲಿ ಅವನಿಗೆ ಏನೋ ಒಪ್ಪಿಗೆ ಆಗಲಿಲ್ಲ, ಅವನು ಯಾವನಾರಾಗಿರಲಿ, ನನ್ನ ಸಂಬಂಧ ಅಲ್ಲ ಅದು, ಈ ಪ್ರಕರಣಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಹೋಗಿ ಬಾಂಬ್ ಹಾಕ್ಬಿಡ್ತೀನಿ, ನಾನು ಅಲ್ಲೋಗಿ ಅಲ್ಲೊಂದು 6 ಜನ 4 ಜನ ಸಾಯಿಸ್ಬಿಡ್ತೀನಿ. ಆಲ್ ರೈಟ್, ಆಮೇಲೆ ವಾಟ್ ಆರ್ ಯು ಅಚೀವಿಂಗ್ ಔಟ್ ಆಫ್ ಇಟ್ ರಿಪರ್ಕಷನ್ ಅಲ್ಲಿ? ಎಂಥದ್ದು ಆಗಲ್ಲ. ಹಾಗಾಗಿ ಸಮುದಾಯಗಳು ಚಿಂತನೆ ಮಾಡಬೇಕಿದೆ ಒಳೊಳಗಡೆ ಯಾಕಿದಾಗ್ತಾ ಇದೆ. ಈಗ ಇವರಿಬ್ಬರ ತಂದೆ ತಾಯಿ ಅವ್ರಿಗೇನು ಗೊತ್ತಿರುತ್ತೆ ಅನ್ಕೊಂಡಿರ್ತೀರಿ? ಗೊತ್ತೇ ಇರಲ್ಲ, ಅವ್ರಿಗೆ ಬೇಕಾದ್ರೆ ಬೆಚ್ಕಟ್ತೀವಿ, ಎಷ್ಟೋ ಪ್ರಕರಣಗಳಲ್ಲಿ ಅಮಾಯಕ ಅಂತಿರ್ತಾರೆ. ಹಾಗಾಗಿ ಈ ರೀತಿಯ ಮನೋಸ್ಥಿತಿಯಿಂದ ಹೊರಕ್ಕೆ ಬರದಿದ್ದರೆ ಆದ ಕೂಡಲೇ ಅವರೇ ಆಗಿ ಮಾಡಿದ್ದು ಅಂತಾನೂ ಅಥವಾ ಅವ್ರು ಮಾಡೇ ಇಲ್ಲ ಅಂತಾನೂ ನಿರ್ಧಾರಗಳಿಗೆ ಬರುವುದಾದರೆ ದೆನ್ ಯು ಆರ್ ನಾಟ್ ಟ್ರೀಟಿಂಗ್ ದಿಸ್ ಆಸ್ ಎ ಪ್ರಾಬ್ಲಮ್ ಆಫ್ ಸೊಸೈಟಿ, ಯು ಆರ್ ಟ್ರೀಟಿಂಗ್ ದಿಸ್ ಫಾರ್ ಯುವರ್ ಸೆಲ್ಫಿಶ್ ಪೊಲಿಟಿಕಲ್ ರೀಸನ್ಸ್ ಐದರ್ ಸೈಡ್. ಇದನ್ನ ನಾವು ಯಾರೂ ಚಿಂತೆ ಮಾಡ್ತಿಲ್ಲ. ಈಗ ಅದು ಯಾರಿಗೂ ಬೇಕು ಆಗಬೇಕದು, ಸಮುದಾಯದ ಒಳಗಡೆ ಚರ್ಚೆ ಆಗಬೇಕು. ಯಾಕೆ ಆಗ್ತಾ ಇದೆ? ಎಂಜಿನಿಯರಿಂಗ್ ಓದೋ ಒಂದು ಮಗು ಈ ಆಲೋಚನೆಗಳಿಗೆ ಯಾಕೆ ಬರ್ತಾ ಇದೆ? ಅಥವಾ ಡಾಕ್ಟರ್ ಆಗಬೇಕಾಗಿದ್ದ ಮಗು ಅಥವಾ ಡಾಕ್ಟರ್ ಆಗಿರೋ ಹುಡುಗ ಅಥವಾ ಮಗು ಯಾಕೆ ಇದಕ್ಕೆ ಬರ್ತಾ ಇದೆ? ವಾಟ್ ಈಸ್ ಗೋಯಿಂಗ್ ಆನ್ ಅನ್ನೋದನ್ನು ಸಮುದಾಯದ ಒಳಗೂ, ಒಂದು ವೇಳೆ ಅದನ್ನು ಮೀರಿ ಇಂತಹ ಚಟುವಟಿಕೆಗಳಿಗೆ ತೊಡಗಿದವರನ್ನು ಕಾನೂನಿನ ದೃಷ್ಟಿಯಿಂದ ಹೆಡೆಮುರಿ ಕಟ್ಟಿ ಬಡಿದು ಹಾಕುವ ಕೆಲಸವು ಎರಡು ಸೈಮಲ್ಟೇನಿಯಸ್ಲಿ ಆಗಬೇಕು. ಇಲ್ದಿದ್ರೆ ಆಗಲ್ಲ ಅಷ್ಟೇ. ಇದರ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಬಿದ್ದಿದ್ದಾರೆ. ಜಿಹಾದಿ ಟಿಪ್ಪು ಸುಲ್ತಾನ್ ಬೆಂಬಲ ಕರ್ನಾಟಕದ ಅಧಿಕಾರಕ್ಕೆ ಬರುತ್ತಲೇ ಅಂದರೆ ಕಾಂಗ್ರೆಸ್ಗೆ ಉಗ್ರರ ಮುಕ್ತ ಸಂಚಾರಕ್ಕೆ ಪಾಸ್ ಸಿಕ್ಕಿದೆ. ಸಿದ್ದರಾಮಯ್ಯನವರು ಈಸ್ ಎ ಟೆರರ್ ಡೂಯಿಂಗ್, ಅವರ ನೀತಿಗಳಿಂದಾಗಿ ಈ ಸಂಘಟನೆಗಳೆಲ್ಲ ಬಾಗಿಲು ತೆಕ್ಕೊಂಬಿಟ್ಟಿವೆ ಅಂಗಡಿಗಳನ್ನ. ಸಮೃದ್ಧ ಕರ್ನಾಟಕವನ್ನು ಭಯೋತ್ಪಾದಕ ಕೇಂದ್ರವನ್ನಾಗಿ ಮಾಡ್ತಾ ಇದ್ದಾರೆ ಅಂತ BJP ಅವರು. ಕಾಂಗ್ರೆಸ್ ನಾಯಕರು ತನಿಖೆ ದಿಕ್ಕನ್ನು ತಪ್ಸಕ್ಕೆ ಟ್ರೈ ಮಾಡಿಬಿಟ್ರು ಅಂತ BJP. ಇದು ಸ್ಪಷ್ಟನೆ ಕೊಡಿ ಅಂತ. ವಿಪಕ್ಷ ನಾಯಕರು ಮಮತಾ ಬ್ಯಾನರ್ಜಿ ಟಾರ್ಗೆಟ್ಟು ಡ್ಯಾಶ್ ಡ್ಯಾಶ್ ಡ್ಯಾಶ್. ಹೋಮ್ ಮಿನಿಸ್ಟ್ರು, ನಮ್ಮ ಗೃಹ ಮಂತ್ರಿಗಳು, ಈ ಪ್ರಕರಣದಲ್ಲಿ ನಮ್ಮ ಸರ್ಕಾರ NIAಗೆ ಸಂಪೂರ್ಣ ಸಹಕಾರ ಕೊಟ್ಟಿತ್ತು. ಇದೀಗ ಆರೋಪಿಗಳನ್ನು NIA ಬಂಧಿಸಿದೆ. NIA ಜೊತೆ ಕರ್ನಾಟಕ ಪೊಲೀಸರಿಗೆ ಅಭಿನಂದನೆ ಅಂತ ಹೇಳ್ಕೊಂಡಿದ್ದಾರೆ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಆಲ್ ರೈಟ್, ಫಸ್ಟ್ ಏನು ಹೇಳಿದ್ದಾರೆ ನೋಡೋಣ. ಎನರ್ಜಿ ಒಂದು ರೀತಿ ಇವರೆಲ್ಲ ಸಾಕ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ತಂಗುದಾಣ ಆಗಿದೆ. ಪರಮೇಶ್ವರ್ ಅವರು, DK ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ದೇಶಕ್ಕೆ ಗಂಡಾಂತರ ತಂದಂತ ಈ ತರ ದೇಶದ್ರೋಹಿಗಳಿಗೆ ನೆಲೆಯನ್ನ ಕೊಡುವಂತ ಕೆಲಸವನ್ನ, ಸಾಫ್ಟ್ ಕಾರ್ನರ್ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ನಾವು ಸಂಪೂರ್ಣವಾದಂಥ ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾರು ತಪ್ಪಿಸಿದ್ದಾರೆ ಅದನ್ನ ಈಚೆಗೆ ತಗೊಂಡು ಬರಲಿ. ಮಧ್ಯ ಯಾರನ್ನೋ ಕೆಲವ್ರನ್ನ ತೆಗೆದುಕೊಂಡು ಬಂದಿದ್ದು ಬಿಟ್ಟರು, ಎನ್ಕ್ವೈರಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರೇ ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಲಿ. ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರೇ ಮಾತಾಡೋದು ಒಳ್ಳೆಯದು.
NIAನವರು ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. NIA ಅವರಿಗೆ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ನವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಬಹಳ ಉತ್ತಮವಾದಂಥ ಕರ್ನಾಟಕ ಪೊಲೀಸರ ಅಭಿನಂದನೆ. ಅವರು ಅದಕ್ಕೆ ಅರ್ಹರು ಒಂದು ಹಂತದವರೆಗೆ. ಆರಂಭದ 3-4 ದಿನಗಳ ತನಿಖೆಯಲ್ಲಿ ತುಮಕೂರಿನವರೆಗೆ ಅವನು ಪಾತಕಿ ಅಂತ ರಾದರ್ ಈ ಅಲೆಜ್ಡ್ ಈಗ ಆರೋಪಿ ಸ್ಥಾನಕ್ಕೆ ಬಂದು ಸಿಕ್ಕಾಕೊಂಡು ಕೂತಿರುವಂಥ ಇವರುಗಳು ಇವನು ಹೋಗಿದ್ದ ದಾರಿ ಇದನ್ನೆಲ್ಲ ಕರ್ನಾಟಕ ಪೊಲೀಸ್ನವರು ವರ್ಕ್ ಮಾಡಿದ್ರು. ಅದಾದಮೇಲೆ NIA ಟೇಕ್ ಓವರ್ ಮಾಡಿರುತ್ತೆ, ಅದು ತನಿಖೆ ಮಾಡಿರ್ತಾರೆ. ದಟ್ಸ್ ಓಕೆ. ನನ್ನ ಪ್ರಕಾರ DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ದು ಮಧ್ಯದಲ್ಲಿ ಯಾರನ್ನೋ ಕರ್ಕೊಂಬಂದಿದ್ದಾರೆ, ಅವ್ರನ್ನ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಬಗ್ಗೆ ಎಗೇನ್ ಯು ಆರ್ ಟ್ರೈಯಿಂಗ್ ಎ ಪಾಲಿಟಿಕ್ಸ್ ಇನ್ ಇಟ್. ದಿಸ್ ಇಸ್ ವೆರಿ ಅನ್ಫೇರ್. ಯಾಕೆ ಅಂದರೆ ಇಂತಹ ಬ್ರಹ್ಮ ರಾಕ್ಷಸ ವಿದ್ಯೆಗಳನ್ನು ಮತ್ತು ಅದರ ಶಿಷ್ಯಂದರನ್ನು ನೀವು ಯಾವುದೇ ರೂಪದಲ್ಲಿ ರಕ್ಷಣೆ ಮಾಡಲಿಕ್ಕೆ ಟ್ರೈ ಮಾಡಿದ್ರು ನಾಳೆ ಅದು ನಿಮ್ಮನ್ನು, ನಿಮ್ಮ ಸಮಾಜವನ್ನು, ದೇಶವನ್ನು, ರಾಜ್ಯವನ್ನು, ನಗರವನ್ನು, ಊರನ್ನು, ಮನೆಯನ್ನು ಸುಟ್ಟು ಹಾಕತ್ತೆ, ನುಂಗಿ ತೆಗೆ ತೀರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ ದಿ ಗ್ರೇಟೆಸ್ಟ್ ಎಕ್ಸಾಂಪಲ್ ಲೈಕ್ ಪಾಕಿಸ್ತಾನ್. ಯಾರು ಅದನ್ನು ಸಾಕ್ತಿರೋ ಅವರು ಅದನ್ನು ಅನುಭವಿಸ್ಬೇಕಾಗೇ ಬರುತ್ತೆ. ಭಯೋತ್ಪಾದನೆಗೆ, ರಕ್ತ ಪಿಪಾಸುಗಳಿಗೆ ಜಾತಿ ಧರ್ಮ ಯಾವುದೂ ಇಲ್ಲ. ಅವರ ಮೂಲ ಉದ್ದೇಶ ರಕ್ತವನ್ನು ಸೋರಿಸ್ತಾ ಇರೋದು, ಅಷ್ಟೇ ಕೆಲಸ ಅವ್ರಿಗೆ. ಅದಕ್ಕೆ ಕವರ್ ತಗೊಳ್ಳೋದು ಏನು, ರಕ್ಷಣೆ ತೆಗೆದುಕೊಳ್ಳುವುದೇನೆಂದರೆ ಧರ್ಮದ ಹೆಸರಿನಲ್ಲೋ, ಜಾತಿಯ ಹೆಸರಿನಲ್ಲೋ, ಸಮಾಜದಲ್ಲಾಗುತ್ತಿರುವ ಅನ್ಯಾಯಗಳನ್ನು ಹೆಸರಿನಲ್ಲೋ ರಕ್ಷಣೆಯನ್ನು ಪಡಿತಾರಷ್ಟೇ. ಕೆಲ ಕಾಲದ ನಂತರ ಭಯೋತ್ಪಾದನೆ ಪ್ರಪಂಚದಲ್ಲಿ ಆಗಿರೋದು ಏನು ಅಂದರೆ ನಾವು ಇಟ್ ಹಸ್ ಬಿಕಮ್ ಎನ್ ಇಂಡಸ್ಟ್ರಿ. ಇಟ್ಸ್ ಎ ಕೈಗಾರಿಕೆ. ಈಗ ಪೇಯ್ಡ್ ಟೆರರಿಸ್ಟ್ಸ್ ಆರ್ ದೇರ್ ಇನ್ ವೇರಿಯಸ್ ವಾರ್ ಫೀಲ್ಡ್ಸಲ್ಲಿ ಅಥವಾ ವೇರಿಯಸ್ ಕಂಟ್ರೀಸಲ್ಲಿ ಇವತ್ತು ಭಾಳ ದೇಶಗಳಲ್ಲಿ. ಹಾಗಾಗಿ ರಕ್ಷಣೆ ಮಾಡಬೇಡಿ. ಏನು ಹೇಳ್ತಿದ್ರು DK ಅಂದರೆ ಅದ್ಯಾವುದೋ ಒಂದು ಹುಡುಗನ ಕರ್ಕೊಂಬಂದಿದ್ರು, NIAನವ್ರು ರಿಲೀಸ್ ಮಾಡಿದ್ದಾರೆ. ಯಾಕೆ ಅಂತ ನಾನು ಹೇಳ್ತೀನಿ, ಅದನ್ನು ಅವ್ರು ಹೇಳ್ತಿದ್ರು, ನಾನು ಹೇಳ್ತೀನಿ. ಯಾಕೆ ಅಂದರೆ ಆ ಹುಡುಗ ಮಾರಿದ್ದ, ಅವನು ಬಂದಿದ್ದೊಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ನೋ ಏನೋ ಅವನು ಮಾರಿದ್ದಾನೆ. ಆ ಮೊಬೈಲ್ನ ಈ ಅಕ್ಯೂಸ್ಡ್ಗಳಲ್ಲಿ ಒಬ್ಬ ಖರೀದಿ ಮಾಡಿದ್ದಾನೆ. ಅದಕ್ಕೆ ಅವನನ್ನು ಕರೆಸಿ ವಿಚಾರಣೆ ಮಾಡಿ ಕಳಿಸಿದ್ದಾರೆ ಅವರು. ಅದನ್ನು ಹಿ ಈಸ್ ಟ್ರೈಯಿಂಗ್ ಟು ಹಿಂಟ್ ಆರ್ ಸೇ ಇಲ್ಲೇನೋ ಅಲ್ಲೋಲ ಪಲ್ಲೋಲ ಆಗೋಗಿದೆ ಅಂತ. ಟೆರರು ಮತ್ತು ಕ್ರೈಮನ್ನು ನಿಮ್ಮ ದುಷ್ಟ ರಾಜಕಾರಣದ ನೆರಳಿನಿಂದ ಹೊರಕ್ಕೆ ತಂದು ಆಲೋಚನೆ ಮಾಡದಿದ್ದರೆ ನಾವಲ್ಲ, ನೀವು ಸೇಫ್ ಅಲ್ಲ. ನಾಳೆ ನೆನ್ಪಿಟ್ಕೊಳ್ಳಿ, ನಾವಲ್ಲ, ನಮ್ಮದು ಬಿಡ್ರಿ. ನಮಗೆ ಕುಸಿದು ಹೋಗುವ ಸಾಮ್ರಾಜ್ಯಗಳ ಬಗ್ಗೆ ಭಯ ಇಲ್ಲ. ಯಾಕಂದರೆ ನಮ್ಮ ಹತ್ರ ಸಾಮ್ರಾಜ್ಯಗಳಿಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡೋದಕ್ಕೆ ಹಗಲು ರಾತ್ರಿ ಸ್ವಾರ್ಥಿಗಳಂತೆ ದುಡಿಯುವಂಥ ಪರಿಸ್ಥಿತಿ ನಮಗಿಲ್ಲ. ರಾಜಕಾರಣದಲ್ಲಿರೋರು ಭಾಳ ಜನಕ್ಕಿದೆ. ಎಸ್. ಅಂದ ಹಾಗೆ ಕೆಫೆ ಸ್ಫೋಟದ ಬಾಂಬರ್ ಮತ್ತು ಮಾಸ್ಟರ್ ಮೈಂಡ್ ಉಗ್ರರ ಹಿನ್ನೆಲೆ ಏನು ನೋಡೋಣ. ಈ ಆರೋಪಿ ಮುಸಾವೇರ್ ಶಿವಮೊಗ್ಗದ ತೀರ್ಥಹಳ್ಳಿ ನಿವಾಸಿ, IS ತೀರ್ಥಹಳ್ಳಿ ಮಾಡ್ಯೂಲ್ ಅಂತೆ ಪ್ರಮುಖ. ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ತಿಂದು ಬಾಂಬ್ ಇಟ್ಟಿದ್ದವನು. ದಟ್ಸ್ ಓಕೆ, ಇಡ್ಲಿ ತಿಂದೇ ಇಟ್ಟಿದ್ದಂತೆ ನಮ್ಗೆ ಗೊತ್ತಿತ್ತಲ್ಲ. ಆಗ ಆ ವಿಷುವಲ್ಸ್ ಬಂದಿತ್ತು. ಶಿವನಸಮುದ್ರ, ಗುಂಡ್ಲುಪೇಟೆ, ಕೃಷ್ಣಗಿರಿ ಅರಣ್ಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ತರಬೇತಿ ಪಡೆದಿದ್ದಂತೆ. ಜಸ್ಟ್ ಇಮ್ಯಾಜಿನ್ ಯಾಕಾಗ್ತಾ ಇದೆ ಇದು ಅಂತ. ಇಲ್ಲೇ ಟ್ರೈನಿಂಗ್ ಆಗ್ತಿದೆ. ಏನು ಅರ್ಥ ಅದು? ಸ್ಫೋಟದ ಮಾಸ್ಟರ್ ಮೈಂಡ್ ಇವನು. ಅಲ್ ಹಿಂದ್ ಸಂಘಟನೆಯ ಪ್ರಮುಖ ಸದಸ್ಯ. ಯಾವುದೋ ಊರಿನ ನಿವಾಸಿ, ಸೊಪ್ಪುಗುಡ್ಡೆ ಅಂತ ಯಾವುದೋ ಬ್ರಾಡ್ಬ್ಯಾಂಡ್ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತೆ. ಡಾರ್ಕ್ ವೆಬ್ನೇನೋ ಬಳಸೋದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಅಂತೆ. 20ರಲ್ಲಿ ನಾಪತ್ತೆ. ಉಗ್ರ ಚಟುವಟಿಕೆಯಲ್ಲಿ ಇವನು ಭಾಗಿ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್, ಇವನು ಮತೀನ್ ಕತೆ ಇದು. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಪ್ರಕರಣದ ಕಿಂಗ್ ಪಿನ್ ಇವನು ಅಂತ ಏಜೆನ್ಸೀಸ್ ಹೇಳ್ತಾ ಇದ್ದಾರೆ. ಶಾಕೀರ್ಗೆ ಕುಕ್ಕರ್ ಬಾಂಬ್ ತಯಾರಿ ಕುರಿತು ಟ್ರೈನಿಂಗ್ ಕೊಟ್ಟವನು ಇವನೇ ಅಂತೆ. ಡ್ಯಾಶ್ 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 ಹೇಳ್ತಿದ್ದಾರೆ. ಅಂದರೆ ಇಲ್ಲೇ ಕುಳಿತು ಇಲ್ಲೇ ಟ್ರೈನಿಂಗ್ ತಗೊಂಡು ಇಲ್ಲೇ ಟ್ರಯಲ್ ಬ್ಲಾಸ್ಟ್ಗಳನ್ನ ಮಾಡ್ತಾರೆ ಅಂತಂದರೆ ಅದ್ರದ್ದು ಹಿಂಟ್ ಗೊತ್ತಾಗಲ್ವಾ ಸರ್? ಇಷ್ಟೊಂದೆಲ್ಲ ಟೆಕ್ನಾಲಜಿಗಳೆಲ್ಲ ಕೆಲವು ಸರಿ ಗೊತ್ತಾಗತ್ತೆ, ಕೆಲವು ಸರಿ ಗೊತ್ತಾಗಲ್ಲ. ಎಲ್ಲವನ್ನೂ ಎಲ್ಲ ಕಾಲದಲ್ಲೂ ಎಲ್ಲ ಕ್ಷಣದಲ್ಲೂ ಪೊಲೀಸರು ಅಥವಾ ತನಿಖಾ ಸಂಸ್ಥೆಗಳು ದುರ್ಬೀನ್ ಹಾಕ್ಕೊಂಡು ನಮ್ಮ ಮನೆ ಒಳಗಡೆ ನೋಡ್ತಾ ಇರಬೇಕು ಅನ್ನೋಕ್ಕಾಗತ್ತೇನೋ? ಅದನ್ನೇ ನಾನು ಆಗ ಹೇಳಿದ್ದಿದ್ದು, ಸಮಾಜದ ಜವಾಬ್ದಾರಿ ಇದೆ ಇದರೊಳಗಡೆ ಅಂತ. ಅಲ್ಲಿ ಹಾಂ, ಮರದ ಒಂದು ಭಾಗಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅಥವಾ ದೇಹದ ಭಾಗಕ್ಕೆ ಹೆಚ್ಚು ಕಡಿಮೆ ಆದರೆ ಟ್ರೀಟ್ಮೆಂಟ್ ಕೊಡ್ಬೋದು. ಇಡೀ ದೇಹಕ್ಕೆ ಬಂದರೆ ಏನು ಮಾಡೋದು ನಾಳೆ? ಎಲ್ಲಿಗೆ ಅಂತ. ಹಾಗಾಗಿ ಅದನ್ನು ಮಾಡಬೇಕು. ಇವರು ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಇಂಟರ್ನಲಿ ಯಾಕೆ ಹೀಗಾಗುತ್ತೆ ಕೆಲವೊಮ್ಮೆ?
ಕೆಲವೊಮ್ಮೆ ರಾಜಕಾರಣ ಮತ್ತು ಆಡಳಿತದ ಪಾತ್ರ ಇರುತ್ತೆ ಇಂಥ ಪ್ರಕರಣಗಳಿಗೆ. ಪಾತ್ರ ಅಂದರೆ ನೇರವಾಗಲ್ಲ, ಇಂಡೈರೆಕ್ಟ್ಲಿ. ಲೋಕಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಬ್ಬ ಚೈನ್ ಸ್ನ್ಯಾಚರ್ ಇದ್ದರೆ, ಸರ ಕಿತ್ಕೊಂಡು ಹೋಗೋವನಿದ್ದರೆ, ಅಲ್ಲಿಯ ಆಫೀಸರು ಅವನ ಬಗ್ಗೆ ಅನುಕಂಪದಲ್ಲಿ ಇದ್ದುಬಿಟ್ರೆ ಅವನೇನು ಮಾಡ್ತಾನೆ? ಇನ್ನಷ್ಟು ಭಂಡನಾಗಿ ಇನ್ನಷ್ಟು ಚೈನ್ ಸ್ನ್ಯಾಚ್ ಮಾಡ್ತಾನೆ. ದೊಡ್ಡ ಕೆಲಸಗಳು ಮಾಡ್ತಾನೆ. ದಟ್ಸ್ ಆಲ್. ಅಷ್ಟೇ ತಾನೆ. ಅವ್ನು ಹೆಡೆ ಮುರಿ ಕಟ್ಟು ಮೂಳೆ ಮುರಿದು ಬಿಡ್ತೀನಿ ಅಂತ ನಿಂತ್ಕೊಂಬಿಟ್ರೆ ಅವನು ಅಲ್ಲಿರಲ್ಲ, ಓಡೋಗ್ತಾನೆ. ಅಷ್ಟೇ, ಸ್ಟಾಪ್ ಆಗುತ್ತೆ. ಎರಡರಲ್ಲಿ ಒಂದಾಗಬೇಕು. ಹಾಗೆ ಈ ರೀತಿಯ ಪ್ರಕರಣಗಳಾದಾಗ ಆಡಳಿತದಲ್ಲಿರುವವರು ಮತ್ತು ನಮ್ಮನ್ನು ಆಳುತ್ತೇವೆ ಎಂದು ಬಯಸುವವರು, ಬಯಸುತ್ತಿರುವವರು ಇಬ್ಬರು ಅನುಕಂಪಗಳ ಆಧಾರದಲ್ಲಿ ಮಾತಾಡ್ತಾ ಇದ್ರೆ ದೇ ಸ್ಟಾರ್ಟ್ ಗೆಟಿಂಗ್ ಎಂಬೋಲ್ಡ್ ಅಂಡ್ ನಮಗೇನು ಆಗ್ಲಿಕ್ಕಿಲ್ಲ ಅಂತ ಯಾರ್ದೋ ಒಂದು ರಕ್ಷಣೆ ಫಾಲ್ಸ್ ನರೇಟಿವ್ ಆಗಿ ಬಿಲ್ಡ್ ಆಗ್ತಾ ಇರುತ್ತದು. ಅದಕ್ಕೆ ಜಾಗ ಕೊಡಬಾರ್ದು ಅನ್ನೋದು ಸಮಾಜದ ಒಂದು ವಾದ ಆಗಬೇಕು. ಸಮಾಜ ಬಯಸ್ಬೇಕದನ್ನು, ಯಾರೇ ಆಗಿರಲಿ. ಅದು ನಾನು ಹೇಳ್ತಿರೋದು, ಅದು ಮುಸ್ಲಿಮು ಅಥವಾ ನಾಳೆ ಹಿಂದೂ ಅಥವಾ ನಾಳೆ ಕ್ರೈಸ್ತ ಅಥವಾ ನಾಳೆ ಇನ್ಯಾವುದೋ ಜಾತಿ ಧರ್ಮ ಅಂತ ಹೇಳ್ತಿಲ್ಲ ನಾನು. ಅದು ಯಾರೇ ಆಗಿರಲಿ ಅಂತ ಹೇಳ್ತಿರೋದು. ಆಗ ಏನಾಗುತ್ತೆ, ಅವರಿಗೆ ಆ ಧೈರ್ಯ ಬರಲಿಕ್ಕಿಲ್ಲ. ನಮ್ಮನ್ನು ಇದನ್ನು ವಿರೋಧಿಸ್ತಾರೆ, ಇಲ್ಲ ಒಪ್ಪಲ್ಲ, ಇದನ್ನ ತಿರುಗಿ ಬಿದ್ದು ಬಿಡ್ತಾರೆ ಅನ್ನೋದಿರುತ್ತೆ. ಇಲ್ಲಿದ್ರೆ ಏನಾಗುತ್ತೆ, ಹೀಗಾಗತ್ತೆ. ಈ ರೀತಿಯ ಸಾಫ್ಟ್ನೆಸ್ಗಳ ಪ್ರದರ್ಶನ ಆಗೊಮ್ಮೆ ಈಗೊಮ್ಮೆ ಆಗಿರೋ ಲಕ್ಷಣಗಳಿವೆ ನಮ್ಮ ವ್ಯವಸ್ಥೆ ಒಳಗಡೆ. ಅದು ಡೈರೆಕ್ಟ್ಲಿನೂ ಇರ್ಬೋದು, ಇಂಡೈರೆಕ್ಟ್ಲಿನೂ ಇರಬಹುದು. ಅದು ರಾಜಕೀಯಕ್ಕೋಸ್ಕರನೂ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಗೂ ಇರಬಹುದು. ಅದೇ ರಕ್ಷಣೆ ಆಗುತ್ತೆ ಅವ್ರಿಗೆ, ಅದೇ ರಕ್ಷಣೆ ಆಗುತ್ತೆ. ನಿಮ್ಮ ಜಗಳಗಳ ಲಾಭವನ್ನು ಇನ್ಯಾವನೋ ಪಡ್ಕೋತಾ ಇರ್ತಾನೆ. ಈ ಭಯೋತ್ಪಾದನೆಯ ವಿಚಾರದಲ್ಲಿ ಆ ಜಗಳಗಳಿಗೆ ಜಾಗ ಇರಬಾರ್ದು. ದೇಶ ಇಂಪಾರ್ಟೆಂಟ್ ಆದರೆ, ದೇಶ ಮೊದಲು, ಇಲ್ಲ ಅನ್ನೋದಾದರೆ, ನಾಶ ಆಗಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಾದರೆ ನಾಶ ಆಗುತ್ತೆ ಹಂತ ಹಂತ ಅಷ್ಟೇ.